ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಅಂದರೆ ಯಾವುದಾದ್ರು ಮೆಡಿಸನ್ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಇದು ನಾನು ಕಂಡುಹಿಡ್ದಿರೋದಲ್ಲ, ನನಗೆ ಗೊತ್ತಿರೋರು ಒಂದು ಸ್ವಲ್ಪ ದೊಡ್ಡವರು ನನಗೆ ಹೇಳ್ಕೊಟ್ಟಿರೋ ಮೆಡಿಸನ್ನು. ಅಂದರೆ ನನ್ನ ಪರಿವಾರಗಳು ಹುಷಾರು ತಪ್ಪಿದ್ದಾಗ ಅವ್ರು ಹೇಳ್ಕೊಟ್ಟಿರೋಂಥ ಮೆಡಿಸನ್ಗಳು. ಯಾವುದೇ ನಾನೇನೇ ಕ್ರಿಯೇಟ್ ಮಾಡ್ಕೊಂಡಿರೋದಲ್ಲ, ಇಲ್ಲ ನಾನು ಹುಡುಕಿರೋದಲ್ಲ, ನನಗೆ ದೊಡ್ಡವ್ರು ಹೇಳ್ಕೊಟ್ಟಿರೋದು. ಸೊ ಅಂದರೆ ನಿಮಗೂ ಗೊತ್ತಿರ್ತಾರೆ ಅವರು ಆ್ಯಕ್ಚುಲಿ ಸ್ವಲ್ಪ ಜನಕ್ಕೆ. ಇರಲಿ, ಅದು ಏನೇನು ಮೆಡಿಸನ್ ಇವಾಗ ನೋಡಿ ಫ್ರೆಂಡ್ಸ್, ನೆಕ್ ಟ್ವಿಸ್ಟ್ ಅನ್ನೋದು ನಾರ್ಮಲ್ ಕಾಯಿಲೆ ಅಲ್ಲ, ಸಿಕ್ಕಾಪಟ್ಟೆ ದರಿದ್ರ ಕಾಯಿಲೆ ಅದು. ಏನಕ್ಕೆ ಅಂದರೆ ಒಂದ್ಸರಿ ನೆಕ್ ಟ್ವಿಸ್ಟ್ ಆದರೆ ಅಕ್ಕಿಗಳು ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ತವೆ. ಸೊ ನಿಮಗೆ ನಾನು ನಿನ್ನೆ ವೀಡಿಯೋಲಿ ತೋರಿಸಿದ್ದೀನಿ, ನಾನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಈ ಫೋಟೋಲಿ ತೋರಿಸ್ತಾ ಇರೋ ಮೆಡಿಸನ್ ಯೂಸ್ ಮಾಡಿ. ಫಸ್ಟು ಮಾಕ್ಸಿ, ಆಮೇಲೆ ಇದು ಸ್ಪೋರ್ಲ್ಯಾಕ್ ಅಂತ ಪೌಡರು. ಇದು ಆ್ಯಕ್ಚುಲಿ ಇದಕ್ಕೋಸ್ಕರ, ಸ್ಟ್ರೆಂತ್ಗೋಸ್ಕರ. ಆಮೇಲೆ ಡಾಕ್ಸಿ1. ಸೊ ಆಮೇಲೆ ಇನ್ನೂ ಒಂದು ಟ್ಯಾಬ್ಲೆಟ್, ಇದು O2 ಫ್ರೆಂಡ್ಸ್. ಇದೇನಾದ್ರು ಸಿವಿಯರಾಗಿ ಜಾಸ್ತಿನೇ ಅಕ್ಕಿ ಹುಷಾರು ತಪ್ಪಿದೆ ಅಂದಾಗ ಆವಾಗ ಯೂಸ್ ಮಾಡಿ. ಇದು ಸ್ವಲ್ಪ ಡೋಸೇಜ್ ಜಾಸ್ತಿ ಇರುತ್ತೆ. ಅಂದರೆ ನಾರ್ಮಲಾಗಿ ಪರವಾಗಿಲ್ಲ, ಒಂಚೂರು ಗ್ರೀನ್ ಮೋಷನ್ ಮಾಡ್ಕೊತಾ ಇದೆ ಅಂದಾಗಲೂ ನಾವು O2 ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗೋಗುತ್ತೆ. ಅಂದರೆ ಅದು ಪವರ್ ಜಾಸ್ತಿ ಇರೋದ್ರಿಂದ. ಅಂದರೆ ನಾವು ಈ ನಮ್ದು ರೇಗ್ದಾರ ಕಾಣಿಸ್ತಿದಲ್ವ, ಈ ತಿರವಲ್ಲಿ ಹೆಣ್ಣಿಗೆ ಜೊತೆ ಹಾಕಿರೋದು. ಸೊ ಇದು ಮತ್ತು ಒಂದು ಗೇರ್ವಾ ಫ್ರೆಂಡ್ಸ್. ಇದು ಅಣ್ಣ, ಗೇರ್ವಾ ಬಂದು ತಮ್ಮ. ಸೊ ಎರಡೂ ಅದು ನಾನು ಫೋಟೋ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಇನ್ನೂ ಇದೆ ನನ್ನ ಹತ್ರ. ಅದು ತೀರ್ಕೊಂಡು ಅದಕ್ಕೆ ಪೂಜೆ ಮಾಡಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ನಾವು ಮಣ್ಣು ಮಾಡಿದ್ದು. ಸೊ ಅದು ಬೇಡ, ಫೋಟೋ ಎಲ್ಲ ಹಾಕಲ್ಲ. ಸೊ ಅದು ಇದು ಎರಡೂ ಹುಷಾರು ತಪ್ಪಿಟ್ಟಿದ್ವು. ಎರಡೂ ಸಿಕ್ಕಾಪಟ್ಟೆ ಓವರ್ ಆಗೋಗಿತ್ತು. ಇದು ನೆಕ್ ಟ್ವಿಸ್ಟ್ ಆಗಿರಲಿಲ್ಲ, ಬಟ್ ಅದು ನೆಕ್ ಟ್ವಿಸ್ಟ್ ಆಗೋಯ್ತು ಆ ಟೈಮ್ಗೆಲ್ಲ. ಸೊ ಅದಕ್ಕೇ ಫಸ್ಟು ಹುಷಾರು ತಪ್ಪಿದ್ದು. ಸೊ ಅದು ನೆಕ್ ಟ್ವಿಸ್ಟ್ ಆಗಿ ಸತ್ತೋಯ್ತು. ಆಮೇಲೆ ಇದಕ್ಕೂ ಸಿಕ್ಕಾಪಟ್ಟೆ ರೋಗ ಅಂದರೆ ಹೆಂಗೆ ಅಂದರೆ ಆಗ್ತಾಯಿಲ್ಲ, ಇದ್ರ ಕೈಲಿ ಒದ್ದಾಡ್ತಾಯಿತ್ತು. ಬಟ್ ನೆಕ್ ಟ್ವಿಸ್ಟ್ ಏನು ಆಗಲಿಲ್ಲ ಈ ಮೆಡಿಸನ್ ಯೂಸ್ ಮಾಡಿದ್ಮೇಲೆ. ಸೊ ಹೇಳಿದ್ದೀನಲ್ಲ, ಡಾಕ್ಸಿ, ಮಾಕ್ಸು ಅದೆಲ್ಲನೂ ಏನು ಅಂದರೆ ಒಂದು ಟ್ಯಾಬ್ಲೆಟ್ನ 4 ಪೀಸ್ ಮಾಡಬೇಕು. ಸುಮ್ಮನೆ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಅದು ಕಾಯಿಲೆ ಇದೆ ಅನಿಸಿದ್ರೆ ಮಾತ್ರ ಹಾಕೋಕ್ಕೆ ಹೋಗಿ. ಹೇಗೆ ಅಂದರೆ ನಾನು ಅದೇನೇ ವೀಡಿಯೋಲಿ ತೋರಿಸಿದ್ದೀನಿ ಅಂತ ಹೇಳಿದ್ನಲ್ಲ, ಗ್ರೀನ್ ಮೋಷನು. ಸೊ ಆ ಥರ ಗ್ರೀನ್ ಮೋಷನ್ ಮಾಡಿದ್ರೆ ಹಾಕಿ. ಸುಮ್ಮನೆ ಎಲ್ಲ ವೀಕಾಗಿ ಕೂತಿದೆ, ಸಪ್ಪು ಕೂತಿದೆ ಅಂದ್ರೆಲ್ಲ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಅದೇ ಹೇಳಿದ್ನಲ್ಲ, ಆ ಮಾತ್ರೆಗಳನ್ನ ಇಲ್ಲ O2 ಹಾಕೋಕ್ಕೆ ಹೋಗಬೇಡಿ. ಡಾಕ್ಸಿ, ಮಾಕ್ಸು ಅವೆರಡು ಮಾತ್ರ 4 ಪೀಸ್ ಮಾಡಿ ಒಂದೊಂದು ಪೀಸ್ ಕೊಡಿ ಅಷ್ಟೇ. ಅಂದರೆ ನಾರ್ಮಲ್ ಊಟ ಆಗುತ್ತಲ್ಲ, ರಾಗಿ ನೀವೇ ತಿನ್ನಿಸಿ, ಅದು ತಿನ್ನಲಿಲ್ಲ ಅಂದರೆ. ಸೊ ಆಗ್ತಾನೇ ಇಲ್ಲ, ಸಿಕ್ಕಾಪಟ್ಟೆ ಸುಸ್ತಲ್ಲಿದೆ ಅಂದರೆ ರಾಗಿ ಗಂಜಿ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನ ಲೈಟಾಗಿ ಗಂಜಿನ ಬಿಸಿ ಇರಲಿ, ಲೈಟಾಗಿ ಅಂದರೆ ತೆಳ್ಳಗಿರಲಿ ಫ್ರೆಂಡ್ಸ್, ಜಾಸ್ತಿ ಗಟ್ಟಿಗೆ ಅಂತೂ ಬೇಡ, ತೆಳ್ಳಗಿರಲಿ, ಸ್ವಲ್ಪ ಕುಡಿಸಿ. ಆಮೇಲೆ ಇದು ಸ್ಪೋರ್ಲ್ಯಾಕ್ಗೆ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನೀರಿಗೆ ಸ್ಪೋರ್ಲ್ಯಾಕ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಂದು 10 ml 20 ml ಒಂದು ಸ್ವಲ್ಪ ಸ್ಪೋರ್ಲ್ಯಾಕ್ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದು ಏನಕ್ಕೆ ಅಂದರೆ ಎನರ್ಜಿಗೋಸ್ಕರ ಫ್ರೆಂಡ್ಸ್. ಅಕ್ಕಿಲಿ ಫುಲ್ಲು ವೀಕ್ ಆಗೋ ಇರುತ್ತಲ್ವ, ಸೊ ಅದಕ್ಕೋಸ್ಕರ, ಎನರ್ಜಿಗೋಸ್ಕರ. ಸೊ ಅದು ಎನರ್ಜಿ ಇಲ್ಲ ಅಂದರೆ ಅಕ್ಕಿ ಬದುಕಲ್ಲ, ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಅದು ಯೂಸ್ ಮಾಡಿ. ಅದನ್ನ ಸ್ಪೋರ್ಲ್ಯಾಕ್ನ ಇವಾಗ ನೀವು ಇದು ಕೊಟ್ಟಿದ್ದೀರಾ ಅಂದ್ಕೊಳ್ಳಿ, ರಾಗಿ ಗಂಜಿ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟು ಸ್ಪೋರ್ಲ್ಯಾಕ್ ವಾಟರ್ ಫಸ್ಟೇ ಕೊಡೋದಲ್ಲ, ಈ 2 ಟ್ಯಾಬ್ಲೆಟನ್ನು ಹಾಕಿ ಸ್ಪೋರ್ಲ್ಯಾಕ್ ಹಾಕಿ. ಸಿಕ್ಕಾಪಟ್ಟೆ ಸಿವಿಯರ್ ಆಗಿದೆ ಅಂದರೆ O2 ಯೂಸ್ ಮಾಡಿ. ಬೇರೆ ಯಾವ ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಬರೀ O2 ಯೂಸ್ ಮಾಡಿ. ಸೊ ಅದು ಆದಮೇಲೆ, ಇಲ್ಲ ಬ್ರೋ ನಮ್ದೇನು ಗ್ರೀನ್ ಮೋಷನ್ ಪ್ರಾಬ್ಲಮ್ ಇಲ್ಲ, ಐ ಪ್ರಾಬ್ಲಮ್ ಇದೆ, ಕಣ್ಣಲ್ಲಿ ಏನೋ ಒಂಥರ ನೀರು ಸೋರ್ತಾನೆ ಇರುತ್ತೆ, ಒಂಥರ ಮುಚ್ಕೊಳ್ಳುತ್ತೆ, ಆ ಥರ ಏನೋ ಪ್ರಾಬ್ಲಮ್ ಇದ್ದರೆ ನಾರ್ಮಲ್ಲು ಐ ಡ್ರಾಪ್ ಸಿಗುತ್ತೆ ಫ್ರೆಂಡ್ಸ್, ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಸೊ ಅದೇ ಐ ಡ್ರಾಪ್ನ ಒಂದೊಂದು ಡ್ರಾಪು, 2 ಡ್ರಾಪು 3 ಡ್ರಾಪ್ ಹಾಕೋಕೆ ಹೋಗಬೇಡಿ. ಒಂದೊಂದು ಡ್ರಾಪು ಈವ್ನಿಂಗು ಗುಡ್ ಕ್ಲೋಸ್ ಮಾಡ್ತೀರಲ್ಲ ಆ ಟೈಮಲ್ಲಿ ಒಂದೊಂದು ಡ್ರಾಪ್, 2 ಸೈಡ್ಗೂ ಕಣ್ಣಾಗಿದ್ದರೆ 2 ಸೈಡ್ಗೂ, ಸೊ 1 ಸೈಡ್ ಆಗಿದ್ರೆ 1 ಸೈಡು, ಒಂದೊಂದು ಡ್ರಾಪ್ ಅಷ್ಟೇ, ಜಾಸ್ತಿ ಹಾಕೋಕೆ ಹೋಗಬೇಡಿ. ಒಂದೊಂದು ಡ್ರಾಪ್ ಹಾಕಿ. ಏನಕ್ಕೆ ಅಂದರೆ ಅದು ಹ್ಯೂಮನ್ಸ್ಗಲ್ವ, ಸ್ವಲ್ಪ ಡೋಸೇಜ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಒಂದೊಂದು ಡ್ರಾಪ್ ಹಾಕಿ. ಅದಾದಮೇಲೆ ಇಲ್ಲ ಬ್ರೋ ಅದೂ ಪ್ರಾಬ್ಲಮ್ ಇಲ್ಲ, ಗ್ರೀನ್ ಮೋಷನು ಇಲ್ಲ, ಏನಕ್ಕೋ ಸಪ್ಪು ಕುತ್ಕೊತಾ ಇದೆ ಅಂದರೆ ಅರ್ಗಿಸ್ಕೊತಾ ಇಲ್ಲ ಹೊಟ್ಟೆಲಿರೋದು ಅಂದರೆ Li52. ಸೊ ಅದು ನಾನು ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಇದೆ ಆ ಟ್ಯಾಬ್ಲೆಟು. ಸೊ ನೋಡಿ, ಎಲ್ಲ ಮೆಡಿಕಲ್ ಶಾಪಲ್ಲೂ ಲೂಸ್ ಸಿಗೋಲ್ಲ, ದೊಡ್ಡ ಅಂದರೆ ಒಂದು ಫುಲ್ಲು ಡಬ್ಬಿ ತೊಗೋಬೇಕು. ಸೊ ಅದು 200 ರೂಪಾಯಿನೋ 300 ರೂಪಾಯಿನೋ ಇದೆ. ನನಗಿಲ್ಲಿ ಒಂದು ಪೆಟ್ ಶಾಪ್ ಅಲ್ಲ, ನಾರ್ಮಲ್ ಮೆಡಿಕಲ್ ಶಾಪ್ ಅವ್ರಿಗೆ ಗೊತ್ತಿರೋದ್ರಿಂದ ಅವರು ಲೂಸಲ್ಲಿ ಕೊಡ್ತಾರೆ. 2, 3, 4, 5, 10 ಹಂಗೆ ತೊಗೊತೀವಿ. ಸೊ ಅದನ್ನ ಯೂಸ್ ಮಾಡಿ. Li52 ಅದನ್ನು 4 ಪೀಸ್ ಮಾಡಿ ಒಂದೊಂದು ಪೀಸ್ ಕೊಡಿ. ಅದೇ ಅರ್ಗಿಸ್ಕೊಂಡಿಲ್ಲ, ಕರೆಕ್ಟಾಗಿ ಸಪ್ಪ ಕೂತ್ಕೊತಾ ಇದೆ ಅಂದರೆ, ಇನ್ನೂ ಅದೂ ಓಕೆ, ಅದು ಅರ್ಗಿಸ್ಕೊಂಡಿಲ್ಲ ಅಂದರೆ. ಸೊ ಇವಾಗ ಸಪ್ಪು ಕುದಿದೆ ಅಂದರೆ ನ್ಯೂರೋಬಿನ್ನು, ಅದೊಂದು ಮಾತ್ರೆನ 4 ಪೀಸ್ ಮಾಡಿ
ಅಂದರೆ ವಿಟಮಿನ್ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿಂದ ಪವರ್ ಇಂದ ಜಾಸ್ತಿ ಆಗುತ್ತೆ. ಸೊ ಅದನ್ನ 4 ಭಾಗ ಮಾಡಿ 1 ಭಾಗ ಕೊಡಿ ಈವ್ನಿಂಗು. ಯಾವುದನ್ನು ಮಾರ್ನಿಂಗ್ ಅಲ್ಲ, ಎಲ್ಲ ಈವ್ನಿಂಗೇ ಕೊಡಿ. ಸೊ ಏನಕ್ಕೆ ಅಂದರೆ ಅಕ್ಕಿ ರೆಸ್ಟ್ ಮಾಡುತ್ತಲ್ಲ, ಸೊ ಈವ್ನಿಂಗು ಅದರಿಂದ. ಆಮೇಲೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡಿ, ಪದೇ ಪದೇ ಮುಟ್ಟೋದು ಅದೆಲ್ಲ ಮಾಡೋಕೆ ಹೋಗ್ಬೇಡಿ. ಅಕ್ಕಿಯನ್ನು ಗ್ರೀನ್ ಮೋಷನ್ ಮಾಡ್ಕೊಂಡು ಗಲೀಜಾಗಿದ್ದರೆ ಬೆಚ್ಚಗಿರೋ ನೀರಲ್ಲಿ ಕ್ಲೀನಾಗಿ ಮೈಯೆಲ್ಲ ತೊಳೀರಿ ಫ್ರೆಂಡ್ಸ್, ಅಷ್ಟೇ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಹೆಲ್ಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋಯಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ನೂ ದೊಡ್ಡದು ಮಾಡಬೇಕಾಗಿತ್ತು ವೀಡಿಯೋ, ಬಟ್ ಗೊತ್ತಲ್ಲ ಸ್ವಲ್ಪ ಬಿಸಿ